ತಂದೆಯಾದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಕೃಪಾ ವರಗಳು ನಿಂತು ಹೋಗುವುದೇ ಇಲ್ಲ. ನನ್ನ ಪ್ರಿಯ ದೇವಜನರೇ, ಕ್ರಿಸ್ತನಲ್ಲಿ ಪ್ರಿಯ ಪಟ್ಟವರೇ, ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಇದು ಯೂಟ್ಯೂಬ್ನಲ್ಲಿ ಕೂಡ ಬರುತ್ತೆ. ಬಿಗ್ ಜೆ ಯೂಟ್ಯೂಬ್ನಲ್ಲಿ ಬರುತ್ತೆ, ಬಿಗ್ ಜೆ ಟಿ ವಿಯಲ್ಲಿ ಬರುತ್ತೆ, ಮತ್ತು ಜಾನ್ ಅಮ್ಮನ್ನ ಯೂಟ್ಯೂಬ್ನಲ್ಲಿ ಕೂಡ ಚಾನಲ್ನಲ್ಲಿ ಬರುತ್ತೆ. ಸೊ ಕಳೆದ ವಾರ ನಾನು ದೇವರ ವಾಕ್ಯದ ಶ್ರೇಷ್ಠತೆ ಅಥವಾ ಸಾಮರ್ಥ್ಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಏನಾಗಿದೆ, ದೇವರ ವಾಕ್ಯ ಅದರಲ್ಲಿ ಎಂಥ ಸಾಮರ್ಥ್ಯ ಇದೆ, ದೇವರ ವಾಕ್ಯ ಅಂದರೆ ಯಾರು, ಕ್ರಿಸ್ತನು ಯಾರಾಗಿದ್ದಾನೆ, ವಾಕ್ಯವು ಏನಾಗಿದೆ, ಇದೆಲ್ಲ ದೇವರ ವಾಕ್ಯದ ಬಗ್ಗೆ ಹೇಳುವಂಥದ್ದು, ಸೂಚಿಸುವಂಥದ್ದಾಗಿದೆ. ಅದರ ಅರ್ಥವನ್ನು ನಾವು ಗ್ರಹಿಸಬಹುದು. ಬಟ್ ನಾನು ಕಳೆದ ವಾರ 2 ವಾರ ಮಾತನಾಡ್ತಾ ಬಂದೆ. ದೇವರ ವಾಕ್ಯವೇ ನಮಗೆ ಆಧಾರ, ದೇವರ ವಾಕ್ಯವೇ ನಮಗೆ ಅಸ್ತಿವಾರ. ಈಗ ಏನೇ ನಾವು ನೋಡಬೇಕಾದ್ರೂ ದೇವರ ವಾಕ್ಯದ ಮೂಲಕವೇ ಅದನ್ನು ನೋಡಬೇಕು, ಮತ್ತು ನಮಗೆ ಏನೇ ಆಗಬೇಕಾದ್ರೂ ಆ ವಾಕ್ಯವನ್ನೇ ನಾವು ಘೋಷಿಸಬೇಕು. ಆ ವಾಕ್ಯವನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡಬೇಕು. ಇದರ ಬಗ್ಗೆ ಅನೇಕ ಎಕ್ಸಾಂಪಲ್ಗಳನ್ನು ಬೈಬಲ್ನಿಂದ ನಾವು ಕೊಡಬಹುದು. ನೀವಾಗಿ ಓದುವಾಗ, ಹೊಸ ಒಡಂಬಡಿಕೆಗಳನ್ನು ಓದುವಾಗ ನಿಮಗೆ ಅದರ ಗ್ರಹಿಕೆ ಉಂಟಾಗುತ್ತೆ, ಪ್ರಕಟಣೆ ಆಗುತ್ತೆ, ಮತ್ತು ವಾಕ್ಯಕ್ಕಿರುವ ಪ್ರಾಮುಖ್ಯತೆ ಎಷ್ಟೆಂಬುದಾಗಿ ನಮಗೆ ತಿಳಿಯ ಬರುತ್ತೆ. ಅದು ನಮ್ಮ ಜೀವಿತದಲ್ಲಿ ಅನುಭವ ಆಗಬೇಕು. ಅದಕ್ಕೋಸ್ಕರ ಈ ಒಂದು ಸಂದೇಶವನ್ನು ನಾನು ನಂಬಿದ್ದೇನೆ. ವಾಕ್ಯದಲ್ಲಿರುವ ಸಾಮರ್ಥ್ಯವನ್ನು ನಾನು ನಂಬಿದ್ದೇನೆ, ನಾನು ನಂಬಿ ಮಾತನಾಡ್ತಾ ಇದ್ದೇನೆ. ಇವತ್ತು ನಾವೊಂದು ವಚನ ತೆಗೆಯುವ, ದೇವರ ವಾಕ್ಯದ ಉದ್ದೇಶ ಏನೆಂಬುದಾಗಿ. ನಾನು ಕ್ಲಿಯರ್ ಆಗಿ ದೇವರ ವಾಕ್ಯ ಹೇಗೆ ಬರೆಯಲ್ಪಟ್ಟಿತ್ತು, ಎಷ್ಟು ಗ್ರಂಥಗಳಿವೆ, ಹೊಸ ಒಡಂಬಡಿಕೆಯಲ್ಲಿ ಎಷ್ಟು, ಹಳೆ ಒಡಂಬಡಿಕೆಯಲ್ಲಿ ಎಷ್ಟು, ಅದೆಲ್ಲ ನಮಗೆ ಗೊತ್ತಿರುವಂಥದ್ದು. 39 ಮತ್ತು 27 66 ಪುಸ್ತಕ ಇದೆ, 40 ಜನ ಬರೆದಿದ್ದಾರೆ. ಎಲ್ಲವನ್ನು ಸ್ವಲ್ಪ ಮಾತಾಡಿದ್ದೇನೆ. ಬಟ್ ಅದಕ್ಕಿಂತಲೂ ನಾವು ಮುಂದಕ್ಕೆ ಹೋಗುವ ಯಾರು ಬರೆದದ್ದು, ಬೈಬಲನ್ನು ಬರೆಯುವಾಗ ಅವರು ಪತ್ರಿಕೆಗಳನ್ನು, ಅಧ್ಯಾಯಗಳನ್ನು ಬರೆಯುವಾಗ ಉದ್ದಕ್ಕೆ ಬರೆದು ಹೋದರು. ಆಗ ಅಧ್ಯಾಯಗಳು ಇರಲಿಲ್ಲ. ಯೇಸುಸ್ವಾಮಿ ಯೆಶಾಯನ ಪ್ರವಾದನೆ ಗ್ರಂಥವನ್ನು ಹೇಳುವಾಗ ಯೆಶಾಯನ ಪ್ರವಾದಿ ಹೀಗೆ ಬರೆದಿದ್ದಾನೆ ಅಂತ ಹೇಳಿದರು. ಅಧ್ಯಾಯ ಬರೆಯಲಿಲ್ಲ ಮತ್ತು ವಾಕ್ಯ ಬರೆಯಲಿಲ್ಲ. ಯಾವಾಗ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಗೆದ್ದ ನಂತರ, ಸಭೆಗಳು ಸ್ಥಾಪನೆ ಆದ ನಂತರ ಅನೇಕ ಭಕ್ತರು ಅದನ್ನು ಬರೆದರು. ದೇವರಿಗೆ ಸ್ತೋತ್ರ, ಕನ್ನಡದಲ್ಲಿ ಬೈಬಲ್ ಇಲ್ಲ. ನಮಗೋಸ್ಕರ ಬೈಬಲ್ ಕನ್ನಡ ಇರಲಿಲ್ಲ. ವಿಲಿಯಂ ಕೇರಿ ಎಂಬವರು 18ನೇ ದಶಕದಲ್ಲಿ ಅವರು ಸೇರಾಂಪುರ್ನಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಬ್ರಿಟಿಷ್ ಕನ್ನಡ ಕಲ್ತರು, ಪ್ರಿಂಟಿಂಗ್ ಪ್ರೆಸ್ ತಂದರು. ಇವತ್ತು ಪ್ರಿಂಟಿಂಗ್ ಪ್ರೆಸ್ ಮತ್ತು ಮೀಡಿಯಾ ಪ್ರೆಸ್ ಎಲ್ಲ ಸ್ಟಾರ್ಟ್ ಆದದ್ದು ಮಿಷನರಿಗಳಿಂದ. ಪ್ರಿಂಟಿಂಗ್ ಪ್ರೆಸ್ ಜರ್ಮನ್ನಿಂದ ತರಿಸಲಾಯಿತು, ಅಲ್ಲಿ ಕೂಡ ಪ್ರಿಂಟಿಂಗ್ ಪ್ರೆಸ್ ಇರುವುದು ಅದೇ. ಇದೆಲ್ಲ ದೇವರಿಗೆ ಸ್ತೋತ್ರ, ದೇಶಕ್ಕೆ ಕ್ರೈಸ್ತರ ಕೊಡುಗೆ. ಆ ಬಗ್ಗೆ ನಮಗೆ ಕ್ರಿಸ್ತನ ಮೂಲಕವಾಗಿ ಹೆಮ್ಮೆ ಕೂಡ ಇದೆ. ಓಕೆ, ಇದು ನನ್ನ ವಾಕ್ಯದ ಭಾಗ ಅಲ್ಲ, ಬಟ್ ನಾನು ಹೇಳಿದೆ. ಇನ್ನೊಂದು ಮೇನ್ ಏನಂದರೆ, ವಿಲಿಯಂ ಕೇರಿ ಅದನ್ನು ಪ್ರಾರಂಭ ಮಾಡಿದರು. ವಿಲಿಯಂ ಕೇರಿ ಅವರ ದೇಹವನ್ನು ಬಿಟ್ಟು ಜಾನ್ ಹಾಂಡ್ ಎಂಬ ಭಕ್ತರು, ದೇವಸೇವಕರು ಅದನ್ನು ಸಂಪೂರ್ಣ ಮಾಡಿದರು. ಆದ ಕಾರಣ ನಮ್ಮ ಕೈಯಲ್ಲಿ ಇವತ್ತು ಬೈಬಲ್ ಇದೆ, ಸತ್ಯವೇದ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇದೆ. ಅದರ ನಂತರ ಒಬ್ಬೊಬ್ಬ ಭಕ್ತರು, ಒಬ್ಬನು ಅಧ್ಯಾಯಗಳಾಗಿ ವಿಂಗಡಿಸಿದ, ಮತ್ತೊಬ್ಬನು ಅದನ್ನು ಒಂದೊಂದು ವಾಕ್ಯವಾಗಿ ನಂಬರ್ ಹಾಕಿ, ಕೀರ್ತನೆಯಲ್ಲಿ 150 ಅಧ್ಯಾಯ, ಒಂದೊಂದು ಕೀರ್ತನೆಯಲ್ಲಿ ಇಷ್ಟಿಷ್ಟು ಕೀರ್ತನೆ, ವಾಕ್ಯವಾಗಿ ವಿಂಗಡಿಸಿದ. ಇವತ್ತು ವಿಂಗಡಣೆ ಆದದ್ದು ಬರೆಯಲ್ಪಟ್ಟವರಿಂದ ಅಲ್ಲ, ನಂತರ ಅದು ವಿಭಜನೆ ಆದದ್ದು. ಬಟ್ ಏನೇ ಇರಲಿ, ದೇವರು ಹೇಳಿದ್ದಾನೆ, ಇದಕ್ಕೆ ಒಂದು ಸೇರಿಸಬಾರ್ದು, ಇದರಿಂದ ಒಂದು ತೆಗೆಯಬಾರ್ದು. ಅಂದರೆ ವಾಕ್ಯದಲ್ಲಿ ಇದ್ದದನ್ನು ಮಾಡಬೇಕು, ವಾಕ್ಯದಲ್ಲಿದ್ದದನ್ನು ನಾವು ಮಾಡಬಾರ್ದು. ಓಕೆ, ದೇವರ ವಾಕ್ಯದ ಮುಖ್ಯ ಇವತ್ತು ನಾವು ಕಲಿಯುವಂಥದ್ದೇನೆಂದರೆ, ತಿಳ್ಕೊಳ್ಳಬೇಕಾದದ್ದು ದೇವರ ವಾಕ್ಯದ ಮೂಲ ಉದ್ದೇಶ ಏನೆಂಬುದಾಗಿ.
ದೇವರ ವಾಕ್ಯದ ಮೂಲ ಉದ್ದೇಶ. ಅನೇಕ ವಾಗ್ದಾನಗಳು ದೇವರ ವಾಕ್ಯದಲ್ಲಿ ಬರೆದಿದೆ. ಅದರಲ್ಲಿ ಒಂದು ಶ್ರೇಷ್ಠವಾದ ವಾಗ್ದಾನ ನಮಗೆ ಕೊಡಲ್ಪಟ್ಟದು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಎಲ್ಲರಿಗೆ ಬಾಯಿಪಾಠ ಗೊತ್ತಿದೆ. ಆ ವಚನ ಹೀಗೆ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ವಾಗ್ದಾನ. ಕೊಡ್ತೇನಂತ ಹೇಳಿದ, ಕೊಟ್ಟ, ವಾಗ್ದಾನ ನೆರವೇರಿತು. ಒಬ್ಬನೇ ಮಗನನ್ನು ಕೊಟ್ಟನು. ನಂತರ ಉದ್ದೇಶ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಕೊಟ್ಟನು. ದೇವರ ವಾಗ್ದಾನ ಮಗನನ್ನು ಕೊಡುವಂಥದ್ದು, ಕರ್ತನಾದ ಯೇಸುವನ್ನು ಕೊಡುವಂಥದ್ದು. ತನ್ನ ಒಬ್ಬನೇ ಒಬ್ಬ ಮಗ, ಬಿಗಾಟನ್ ಸನ್, ಒಬ್ಬನೇ ಒಬ್ಬ ಮಗನಾದ ಯೇಸುವನ್ನು ಲೋಕಕ್ಕೆ ಕೊಡುವಂಥದ್ದು ದೇವರ ಯೋಜನೆಯಾಗಿತ್ತು, ಅಥವಾ ದೇವರ ಒಂದು ವಾಗ್ದಾನ ಆಗಿತ್ತು. ಅದು ಯೋಜನೆ. ಆ ಯೋಜನೆಯನ್ನು ವಾಗ್ದಾನವಾಗಿ ನಮಗೆ ಕೊಟ್ಟ. ದಟ್ ಈಸ್ ದ ಗ್ರೇಟೆಸ್ಟ್ ಪ್ರಾಮಿಸ್ ಫುಲ್ಫಿಲ್ಡ್ ಥ್ರೂ ಜೀಸಸ್ ಕ್ರೈಸ್ಟ್. ಅತೀ ಶ್ರೇಷ್ಠವಾದ ವಾಗ್ದಾನ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕೊಡುವಂಥದ್ದು. ಕೊಟ್ಟದ್ದು ಯಾಕೆ? ಒಂದು ಉದ್ದೇಶಕ್ಕೆ. ಏನು? ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆ ಶ್ರೇಷ್ಠ ವಾಗ್ದಾನವಾಗಿರುವ ಯೇಸುವನ್ನು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಮಗೆ ತಂದೆಯಾದ ದೇವರು ಅನುಗ್ರಹ ಮಾಡಿಕೊಟ್ಟ. ಈಗ ನಾವು ಓದುವ ಎರಡನೇ ತಿಮೋತಿ 3ನೇ ಅಧ್ಯಾಯ 15, 16, 17. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು, ದೇವರಿಂದ ಪ್ರೇರಿಸಲ್ಪಟ್ಟು ನಮಗೆ ದಯಪಾಲಿಸಲ್ಪಟ್ಟ ಅಥವಾ ಕೊಡಲ್ಪಟ್ಟ ಪ್ರತಿಯೊಂದು ಶಾಸ್ತ್ರವು, ಪ್ರತಿಯೊಂದು ವಾಕ್ಯವು ನಂಬರ್ 1 ಉಪದೇಶ ಮಾಡುತ್ತೆ, ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಒಬ್ಬ ವ್ಯಕ್ತಿ ಏನಾಗ್ತಾನೆ ಅಂದರೆ, ಈ ವಾಕ್ಯ ನಮಗೆ ಬರುವಾಗ ಆ ವಾಕ್ಯ ನಮ್ಮನ್ನು, ನಾವು ತಪ್ಪು ಮಾಡಿದರೆ ನಮ್ಮನ್ನು ಖಂಡಿಸುತ್ತದೆ, ತಪ್ಪು ಮಾಡಿದರೆ ತಪ್ಪು ಮಾಡದಂತೆ ನಮ್ಮನ್ನು ತಡೀತದೆ ಮತ್ತು ನಮಗೆ ತಿದ್ದುಪಾಟು ಕೊಡುತ್ತದೆ. ಹೀಗೆ ಮಾಡಬೇಡ, ಇದು ಸರಿಯಲ್ಲ, ಇದು ದೇವರ ಚಿತ್ತವಲ್ಲ, ಇದು ದೇವರಿಗೆ ಇಷ್ಟವಿಲ್ಲ ಎಂಬುದಾಗಿ ನಮ್ಮನ್ನು ತಿದ್ದುಪಾಟಿಗೆ ತಿದ್ದುತ್ತದೆ. ಮತ್ತು ನೀತಿಯಾದ ಶಿಕ್ಷೆ ಅಂದರೆ ಪನಿಷ್ಮೆಂಟ್ ಅಲ್ಲ, ನೀತಿಯ ಶಿಕ್ಷಣವನ್ನು ದೇವರ ವಾಕ್ಯ ಕೊಡುವುದಕ್ಕೋಸ್ಕರ ಅದು ಉಪಯುಕ್ತವಾಗಿದೆ. ಮತ್ತು ಮುಂದೆ ಏನಾಗ್ತದೆ? ಒಬ್ಬ ವ್ಯಕ್ತಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟು, ದೇವರ ವಾಕ್ಯಕ್ಕೆ ತನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಟ್ಟು, ದೇವರ ವಾಕ್ಯವೇ ಸತ್ಯವಾದದೆಂಬುದಾಗಿ ಅದನ್ನು ಅಂಗೀಕರಿಸಿ ಪ್ರತಿಯೊಂದು ಭಾಗದಲ್ಲಿ ಅದನ್ನೇ ಮಾತನಾಡುವಾಗ, ಪ್ರತಿಯೊಂದು ಭಾಗದಲ್ಲಿ ಅದನ್ನೇ ಮಾಡುವಾಗ ಬೈಬಲ್ ಹೇಳ್ತದೆ, ಇದರಿಂದ ಮನುಷ್ಯನು ಪ್ರವೀಣನಾಗಿ ದೇವರ ವಾಕ್ಯ ಓದ್ತಾನೆ, ರಿಸೀವ್ ಮಾಡ್ತಾನೆ. ಆವಾಗ ಓದುವಂಥ ಮನುಷ್ಯ, ಆ ವ್ಯಕ್ತಿ ಪ್ರವೀಣನಾಗುತ್ತಾನೆ. ಹೆಸರಲ್ಲ, ಪ್ರವೀಣ ಎಂಬ ಹೆಸರಿನ ಅರ್ಥ. ಪ್ರವೀಣನಾಗಿ ಸಕಲ ಕಾರ್ಯಕ್ಕೆ ಸನ್ನದ್ಧನಾಗುತ್ತಾನೆ. ಸನ್ನದ್ಧನಾಗೋನು ಸಕಲ ಕಾರ್ಯಕ್ಕೆ ಅಂದರೆ ಕ್ರಿಸ್ತನಲ್ಲಿ ಇದ್ದುಕೊಂಡು, ಸಭೆಯಲ್ಲಿ ಇದ್ದುಕೊಂಡು, ಈ ಭೂಲೋಕದಲ್ಲಿ ದೇವರ ವಾಕ್ಯಾನುಸಾರವಾಗಿ ಇರುವಂಥ, ಸೈತಾನನ ಮಾತಿನ ಪ್ರಕಾರ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ನಾವು ಹೇಗೆ ಜೀವಿಸಬೇಕು, ಹೇಗೆ ನಡೀಬೇಕು, ದೇವರ ಅಧಿಕಾರವನ್ನು ಹೇಗೆ ನಾವು ಉಪಯೋಗಿಸಬೇಕು, ದೇವರ ಪ್ರೀತಿಯಲ್ಲಿ ಹೇಗೆ ನಡೀಬೇಕು, ಹೇಗೆ ಪರೋಪಕಾರ ಮಾಡಬೇಕು, ಹೇಗೆ ಒಬ್ಬರನ್ನು ಕ್ಷಮಿಸಬೇಕು, ಹೇಗೆ ಈ ಭೂಲೋಕದಲ್ಲಿ ಪಾಪಮಯವಾಗಿ ತುಂಬಿದಂಥ ಸ್ಥಳದಲ್ಲಿ ನಾವು ನೀತಿವಂತ ದೇವರ ಮಕ್ಕಳಾಗಿ ಹೇಗೆ ಪ್ರಜ್ವಲಿಸಬೇಕು, ಪಾಪ ಮಾಡದೆ ಹೇಗೆ ಇರಬೇಕು, ಇನ್ನೊಬ್ಬನಿಗೆ ಯಾವ ದೂಷಣೆ ಮಾಡದೆ ಹೇಗೆ ಜೀವಿಸಬೇಕು, ಇದೆಲ್ಲವನ್ನು ಮಾಡುವಂತೆ ದೇವರ ವಾಕ್ಯ ನಮ್ಮನ್ನು ಸರಿಯಾಗಿ ಪ್ರವೀಣರನ್ನಾಗಿ ಮಾಡಿ ಸನ್ನದ್ಧಗೊಳಿಸುತ್ತದೆ, ಕರೆಕ್ಟಾಗಿ ನಿಲ್ಲಿಸುತ್ತದೆ, ಕರೆಕ್ಟಾಗಿ ಜೀವಿಸುವಂತೆ ಸಹಾಯ ಮಾಡುತ್ತದೆ. ಇದು ಹೀಗೆ ಇರುವುದಕ್ಕೋಸ್ಕರ ನಮ್ಮ ವಿಷಯದಲ್ಲಿ ದೇವರ ಉದ್ದೇಶ ನೆರವೇರುವುದಕ್ಕೋಸ್ಕರ ದೇವರು ಈ ದೇವರ ವಾಕ್ಯವನ್ನು, ಆತನ ವಾಕ್ಯವನ್ನು, ಕ್ರಿಸ್ತನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನನ್ನ ಪ್ರಿಯರೇ, ಇದು ಒಂದು ಉದ್ದೇಶ. ಪ್ರತಿಯೊಬ್ಬ ವ್ಯಕ್ತಿ ಪ್ರವೀಣನಾಗಿ, ಕ್ರಿಸ್ತನ ರಾಜ್ಯದಲ್ಲಿ ಪ್ರವೀಣನಾಗಿ, ದೇವರ ಅಧಿಕಾರದಲ್ಲಿ ನಡೆಸಲ್ಪಡುವಂತೆ,
ದೇವರ ಕೃಪಾ ವರಗಳಿಂದ ಪ್ರಜ್ವಲಿಸುವಂತೆ. ಅದಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರ ದೇವರು ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ವಾಕ್ಯದ ಪುಸ್ತಕ ಬೈಬಲ್ನಲ್ಲಿದ್ದರೆ ಏನು ಪ್ರಯೋಜನ ಇಲ್ಲ. ಬೈಬಲ್ನಲ್ಲಿರುವ ವಾಕ್ಯ ಹೃದಯದಲ್ಲಿ ಬೀಳಬೇಕು, ಒಳ್ಳೆಯ ಗ್ರೌಂಡ್ನಲ್ಲಿ ಬೀಳಬೇಕು. ಆಗ ಅದು 100ರಷ್ಟು ಫಲ ಕೊಡ್ತದೆ. ಒಳ್ಳೆಯ ಗ್ರೌಂಡ್ ಬೇರೆ ಯಾವುದಲ್ಲ, ನಮ್ಮ ಹೃದಯವೇ. ದ ಸ್ಪಿರಿಟ್ ಇಸ್ ದ ಗುಡ್ ಗ್ರೌಂಡ್. ತಲೆಯಲ್ಲಿದ್ದರೆ ಏನು ಪ್ರಯೋಜನ ಇಲ್ಲ. ಬೈಬಲ್ ಹೇಳ್ತದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ನನ್ನ ಪ್ರಿಯ ದೇವಜನರೇ, ಮನೆಯಲ್ಲಿ ಕುರ್ಚಿ, ಮೇಜಿ, ಟೇಬಲ್ ಎಲ್ಲ ಐಟಮ್ ಇದೆ. TV, AC ಎಲ್ಲ ಐಟಮ್ ಇದೆ. ಅದು ಬ್ಯಾಟ್ರಿಯಲ್ಲಿ ಅದರ ಕೆಲಸ ಮಾಡ್ತದೆ, ಬಟ್ ಅದಕ್ಕೆ ಜೀವ ಇಲ್ಲ, ಶ್ವಾಸ ಎಲ್ಲ, ಜೀವಿಸುವುದಿಲ್ಲ. ಆದರೆ ಮನೆಯಲ್ಲಿ ಜೀವಿಸುವುದಾರಂದರೆ ನಾವು ಸಮೃದ್ಧಿಯಾಗಿ ಜೀವಿಸ್ತಾ ಇದ್ದೇವೆ ಮನೆಯಲ್ಲಿ. ಈಗ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಸ ಮಾಡಿ ಅಂದರೆ ಜೀವಿಸಲಿ, ವರ್ಡ್ ಜೀವಿಸಲಿ. ವರ್ಡ್ನಲ್ಲಿ ಲೈಫ್ ಇದೆ, ಅದು ಮುಂದೆ ಮಾತನಾಡ್ತೇನೆ. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಏನಾಗಿ ಕೊಟ್ಟಿದ್ದಾನೆಂಬುದಾಗಿ. ಓಕೆ, ಇನ್ನೊಂದು ವಚನ ಓದುವ. 2 ಪೇತ್ರ 1ನೇ ಅಧ್ಯಾಯ 3 ಮತ್ತು 4. 2 ಪೇತ್ರ 1, 3 ಮತ್ತು 4 ಓದುವ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯಗಳಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟು ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ಈಗ ಬರ್ತದೆ, ನಾವೆಲ್ಲರೂ ಅಂದರೆ ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿ ಇರುವ ವಾಗ್ದಾನಗಳನ್ನು ದಯಪಾಲಿಸಿದ್ದಾನೆ. ಒಂದು ಉದ್ದೇಶದ ನಿಮಿತ್ತ. ಏನಂದರೆ ಲೋಕದಲ್ಲಿ ದುರಾಶೆ ಇದೆ. ಆ ದುರಾಶೆಯಿಂದ ಉಂಟಾಗುವ ಕೆಟ್ಟತನಕ್ಕೆ ನಾವು ತಪ್ಪಿಸಿಕೊಂಡು ದೇವರ ಸ್ವಭಾವದಲ್ಲಿ ಪಾಲುಗಾರರು. ದೇವರ ಸ್ವಭಾವ ಎಂಥದ್ದು? ಆತನು ಪ್ರೀತಿ ಸ್ವರೂಪಿ, ಆತನು ಆತ್ಮಸ್ವರೂಪಿ, ಆತನು ಕ್ಷಮಿಸುವವನು, ಆತನು ಅಗರ್ಭ ಶ್ರೀಮಂತನು, ಆತನಲ್ಲಿ ಯಾವ ಕಡಿಮೆ ಇಲ್ಲ, ಆತನಿಗೆ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಆತನಲ್ಲಿ ಪಾರ್ಶಿಯಾಲಿಟಿ ಇಲ್ಲ. ಆ ದೇವ ಸ್ವಭಾವದಲ್ಲಿ ನಾವು ಪಾಲುಗಾರರಾಗಬೇಕೆಂಬ ಉದ್ದೇಶದಿಂದ ದೇವರು ಆತನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿರುವ ದೇವರ ವಾಕ್ಯವನ್ನು ನಮಗೆ ದಯಪಾಲಿಸಿದ್ದಾನೆ. ಅಂದರೆ ಈ ದೇವರ ವಾಕ್ಯ, ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಹೊಸ ಒಡಂಬಡಿಕೆಗಳ ವಾಕ್ಯಗಳು, ಸಭೆಗೆ ಕೊಡಲ್ಪಟ್ಟಂಥ ವರ್ಡ್, ಅದು ಸಾಧಾರಣ ಸಿಲ್ಲಿ ಅಂತ ಹೇಳ್ತಾರೆ, ಅದು ಸಿಲ್ಲಿ ಮ್ಯಾಟ್ರ್ ಮಾರೆ ಅಂಥ ವರ್ಡ್ ಅಲ್ಲ. ಪ್ರತಿಯೊಂದು ವರ್ಡ್ನಲ್ಲಿ ಜೀವ ಇದೆ. ಪ್ರತಿಯೊಂದು ವರ್ಡ್ನಲ್ಲಿ ಜೀವ ಇದೆ. ಅದು ಜೀವಿಸುವ ವರ್ಡ್. ಆ ವರ್ಡನ್ನು ಮಾತಾಡುವಾಗ ಜೀವ ಉಂಟಾಗುತ್ತದೆ. ಅದಕ್ಕೆ ಅದು ಎಂತಂದರೆ ಉತ್ಕೃಷ್ಟ. ನೋಡಿ, ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ, ಆ ವಾಕ್ಯದಲ್ಲಿ ದೇವರ ಪ್ರಭಾವವಿದೆ, ದೇವರ ಗುಣಾತಿಶಯವಿದೆ, ಅಮೂಲ್ಯ ಮತ್ತು ಉತ್ಕೃಷ್ಟವಾಗಿರುವ ವಾಕ್ಯವಾಗಿದೆ. ಅದನ್ನೇ ನಮಗೆ ದೇವರು ದಯಪಾಲಿಸಿದ್ದಾನೆ. ದೇವರ ವಾಕ್ಯಕ್ಕೆ ನಾವು ಗಂಭೀರತೆ ಕೊಡುವುದಾದರೆ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತದೆ. ದೇವರ ವಾಕ್ಯಕ್ಕೆ ನಾವು ಎಷ್ಟು ಗಂಭೀರತೆ ಕೊಡ್ತೇವೆಯೋ, ಆ ಗಂಭೀರತೆ ಕೊಡುವಂಥ ವಾಕ್ಯವನ್ನು ನಾವು ಘೋಷಿಸುವಾಗ ಅದೇ ವಾಕ್ಯ ನಮ್ಮ ಮುಂದೆ ಬಂದು ನಿಲ್ತದೆ. ಅದೇ ವಾಕ್ಯ. ಅದಕ್ಕೆ ಯಾರು ಏನೇ ಹೇಳಲಿ, ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ, ದೇವರು ನಮ್ಮನ್ನು ಏನನ್ನಾಗಿ ಮಾಡಿದ್ದಾನೆ, ಅದನ್ನೇ ನಾವು ನಂಬಬೇಕು, ಅದನ್ನೇ ಮಾತನಾಡಬೇಕು. ದೇವರ ವಾಕ್ಯ ನಮಗೆ ದೇವರು ಹೇಳದೇ ಇರುವಂಥದ್ದು ನಾವು ಅಲ್ಲವೇ ಅಲ್ಲ. ದೇವರ ವಾಕ್ಯದ ಮೂಲಕ ನಮಗೆ ಏನನ್ನು ಹೇಳಿದ್ದಾನೆ ಅದೇ ನಾವು ಆಗಿದ್ದೇವೆ. ದೇವರ ವಾಕ್ಯ ನಿಮ್ಮ ಕುರಿತು ಏನು ಹೇಳ್ತದ, ದೇವರ ವಾಕ್ಯ ನನ್ನ ಕುರಿತು ಏನು ಹೇಳ್ತದ, ಅದೇ ನಾವು ಆಗಿದ್ದೇವೆ. ನಮ್ಮ ಬಗ್ಗೆ ಪಬ್ಲಿಕ್ನಲ್ಲಿ ಜನರು ಹೇಳಲಿ, ಅದು ನಾವು ಅಲ್ಲ. ದೇವರ ವಾಕ್ಯ ನಮ್ಮ ಬಗ್ಗೆ ಏನು ಹೇಳ್ತದೆ ಅದೇ ನಾವು ಆಗಿದ್ದೇವೆ. ನೀವು ತಪ್ಪು ಮಾಡಿರ್ಬೋದು, 1.5 ವರ್ಷದ ಹಿಂದೆ ತಪ್ಪು ಮಾಡಿರ್ಬೋದು, 10 ವರ್ಷದ ಹಿಂದೆ ತಪ್ಪು ಮಾಡಿರಬಾರ್ದು, 13 ವರ್ಷದ ಹಿಂದೆ ತಪ್ಪು ಮಾಡಿರ್ಬೋದು. ಅದನ್ನು ಯಾರಿಗೆ ಹೇಳಲಿಕ್ಕೆ ಅಧಿಕಾರವೇ ಇಲ್ಲ. ಒಂದು ಸಲ ಕ್ಷಮಿಸಿದ ಮೇಲೆ ಪುನಃ ಅದನ್ನು ಹೇಳಲಿಕ್ಕೆ ಅಧಿಕಾರ ಇಲ್ಲ. ದೇವರ ಹತ್ರ ನಾವು ಮಾಡಿದ ತಪ್ಪನ್ನು ಅರಿಕೆ ಮಾಡುವಾಗ
ಸಿ ಇಫ್ ವಿ ಸೇ ಎನಿಬಡಿ ಟು ಒನ್ ಸಾರಿ, ಅದರ ಅರ್ಥ ಏನಂದರೆ ನಾನು ನಿನಗೆ ಮಾಡಿದ ತಪ್ಪಿಗಾಗಿ ಕ್ಷಮಾಪಣೆ ಇರಲಿ ಅಂತ ಒಂದು. ಎರಡನೇದು, ಅದರಲ್ಲಿ ಇನ್ನೊಂದು ಅರ್ಥ ಇದೆ, ಸಾರಿ ಹೇಳುವಾಗ ತಿರುಗಿ ನಾನು ಇದನ್ನು ಮಾಡುವುದಿಲ್ಲ ಅಂತ. ಒಂದು ಸಾರಿ ಹೇಳಿದರೆ ಅದೇ ತಪ್ಪಿಗೆ ತಿರುಗಿ ನಾವು ಸಾರಿ ಹೇಳುವಂಥ ಅವಕಾಶವನ್ನು ನಾವು ಕಲ್ಪಿಸಬಾರದು. ಇದೊಬ್ಬ ನೀತಿವಂತನ ಗುಣ ಮತ್ತು ಲಕ್ಷಣ. ಲಕ್ಷಣ ಅಂದರೆ ಅವನ ಲುಕಿಂಗ್ ಅವನನ್ನು ನೋಡುವಾಗ ಅವನು ಹಾಗೆ ಕಾಣಬೇಕು. ಬಟ್ ನಾವು ದೇವರು ನಮ್ಮ ತಪ್ಪನ್ನು ಕ್ಷಮಿಸಿದ ಮೇಲೆ ಜನರು ಏನು ಹೇಳ್ತಾರೆ ಅದು ನಾವಲ್ಲ. ದೇವರ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೆ ಅದೇ ನಾವಾಗಿದ್ದೇವೆ. ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ನೀವು ಎಷ್ಟೋ ಹಳೆತು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಮಾಡಿದ ತಪ್ಪು ಅಥವಾ ಹಳೆಯ ಮಿಸ್ಟೇಕನ್ನು ತಿರುಗಿ ಅವನು ರಿಪೀಟ್ ಮಾಡ್ತಾ ಇದ್ದರೆ ಅದು ಅವನಿಗೆ ಸಮಸ್ಯೆ. ಅವನು ಬಿತ್ತಿದ್ದನ್ನು ಕೊಯ್ಯಬೇಕಾಗ್ತದೆ. ಏನು ಬಿತ್ತುತ್ತಾನೆ ಅದರ ಬಗ್ಗೆ ನೀವು ಕಾಳಜಿ ವಹಿಸಬೇಡಿ, ಚಿಂತೆ ಮಾಡಬೇಡಿ, ಬಿಟ್ಟು ಬಿಡಿ, ಅದನ್ನು ಮರೆತು ಬಿಡಿ. ಬೈಬಲ್ ಹೇಳ್ತದೆ, ಪುರಾತನ ಕಾರ್ಯಗಳನ್ನು ಮರೆತು ಬಿಡು, ಈಗೋ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಅವು ಈಗಲೇ ತಲೆದೋರುತ್ತವೆ. ನಮ್ಮ ಜೀವಿತದಲ್ಲಿ ದೇವರು ನಮಗೋಸ್ಕರ ಮಾಡುವ ಹೊಸ ಕಾರ್ಯ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ನೆರವೇರಬೇಕಾದರೆ ಅಥವಾ ಹೊಸ ಕಾರ್ಯದಲ್ಲಿ ನಾವು ನಡೆಯಬೇಕಾದರೆ, ಹೊಸ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕಾದ್ರೆ ಪುರಾತನ ಕಾರ್ಯಗಳನ್ನು ಮರೆತು ಬಿಡಬೇಕು. ನಾವು ಸಿಟ್ಟುಗೊಳ್ಳುವುದಲ್ಲ, ನಮಗೆ ದೇವರ ವಾಕ್ಯ ಕೊಡಲ್ಪಟ್ಟಿದೆ. ಎಂಥದೇ ಇರಲಿ, ಏನೇ ಸಮಸ್ಯೆ ಇರಲಿ, ಅದಕ್ಕೆ ಬೇಕಾದ ಅದರ ಪರಿಹಾರ ಉಂಟಾಗುವಂಥ ವರ್ಡ್, ವಾಕ್ಯ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ರೋಗ ಗುಣವಾಗುವುದಕ್ಕಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಮಕ್ಕಳು ಸರಿ ಇಲ್ಲವ, ಮಾತು ಕೇಳುವುದಿಲ್ಲವ, ಅದಕ್ಕೆ ಸತ್ಯವೇದದಲ್ಲಿ ವಾಕ್ಯ ಇದೆ. ಆ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವಾಗ ಆಚೆಗಡೆ ತಿರುಗಿದಂಥ ಮಕ್ಕಳ ಮನಸ್ಸು ಕರೆಕ್ಟ್ ದೇವರ ಕಡೆಗೆ ತಿರುಗುತ್ತದೆ, ಅವರು ಕ್ಲಿಯರ್ ಆಗುತ್ತಾರೆ. ಯೇಸು ಏನು ಹೇಳಿದ್ದಾನೆ, ಇಂಗ್ಲಿಷ್ನಲ್ಲಿ ಮತ್ತು ಕನ್ನಡದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಲ್ಲಿ ಓದುವಾಗ ಯೇಸು ಮಾರ್ತ ಮತ್ತು ಮರಿಯಳ ಮನೆಗೆ ಬಂದಿದ್ದಾರೆ. ಮಾರ್ತಳು ನಿಮಗೆಲ್ಲರಿಗೂ ಗೊತ್ತಿದೆ, ಕಿಚನ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ, ಏನು ಕೆಟ್ಟ ಕೆಲಸ ಅಲ್ಲ. ಬಂದಂಥ ಯೇಸುವಿಗೆ ಅತಿಥಿ ಸತ್ಕಾರ ಮಾಡುವಂಥ ಕೆಲಸವನ್ನು, ಅಡಿಗೆಯನ್ನು ಮಾಡ್ತಾ ಇದ್ದಾಳೆ. ಒಬ್ಬಳೇ ಬ್ಯುಸಿ ಇದ್ದಾಳೆ. ಒಮ್ಮೆ ಬಂದು ನೋಡಿರುವಳು, ಮರಿಯ ಯೇಸು ಮಾತಾಡೋ ಮಾತನ್ನೇ ಕೇಳ್ತಾ ಇದ್ದಾಳೆ. ಪುನಃ ಇರಲಿ ಸ್ವಲ್ಪ ಕೇಳಲಿ ಅಂತ ಆಗಿರ್ಬೋದು, ಇದು ನನ್ನ ಆಲೋಚನೆ, ಬೈಬಲ್ನಲ್ಲಿ ಹಾಗೆ ಬರೀಲಿಲ್ಲ. ಪುನಃ ಅಡಿಗೆ ಮಾಡ್ತಾ ಇದ್ದಾಳೆ, ಅವಳಿಗೆ ಒಬ್ಬಳಿಗೆ ಕಷ್ಟ ಆಗ್ತದೆ. ಪುನಃ ಬಂದು ನೋಡಿದ್ಲು, ಪುನಃ ಇವಳು ಯೇಸುವಿನೊಟ್ಟಿಗೆ ಯೇಸು ಮಾತಾಡುವಂಥದ್ದನ್ನು ಕೇಳ್ತಾ ಇದ್ದಾಳೆ. ಅದಕ್ಕೆ ನಾವು ಪದ್ಯ ಆಡ್ತಿದ್ದೆವು ಸಂಡೇ ಸ್ಕೂಲ್ನಲ್ಲಿ, ಯೇಸು ಪಾದದಲ್ಲಿ ಕೂತು ಮರಿಯಳು ಜ್ಞಾನ ಪಾಡಕೊಂಡು ಧನ್ಯಳಾದಳು, ಯಾವ ಬೇರೆ ಸ್ವಾಮಿಯು ಆತ್ಮಶುದ್ಧಿ ಮಾಡನು, ಯೇಸು ಪಾದದಲ್ಲಿ ನಾನು ಕೂಡುವೆ. ಈ ಒಂದು ಹಾಡನ್ನು ಆಡ್ತಿದ್ದೆ. ಒಂದು ವೇಳೆ ತಪ್ಪಾಗಿದ್ದರೆ ಕ್ಷಮಿಸಿ, ಆಚೆ ಈಚೆ ಆಗಿದ್ದರೆ. ತುಂಬ ವರ್ಷಗಳ ಹಿಂದೆ ನಾವು ಒಂದು 4ನೇ ಕ್ಲಾಸ್ನಲ್ಲಿರುವಾಗ ಹಾಡಿದಂಥ ಹಾಡು. ಆ ಚಿಕ್ಕ ಪ್ರಾಯದಲ್ಲಿ ಆ ಸಂಡೇ ಸ್ಕೂಲ್ ಟೀಚರ್ನವರು ನಮ್ಮ ಒಳಗೆ ಯೇಸುವಿನ ಪ್ರೀತಿಯನ್ನು ಹಾಕುವುದಕ್ಕೋಸ್ಕರ, ನಾವು ವಾಕ್ಯವನ್ನು ಓದುವುದಕ್ಕೋಸ್ಕರ ಇಂಥ ಹಾಡುಗಳಿಂದ ನಮ್ಮನ್ನು ಉತ್ತೇಜನ ಪಡಿಸ್ತಾ ಇದ್ರು. ಆಗ ಅವರು ಮಾಡಬೇಕಾದ ಕೆಲಸವನ್ನು ಅವರು ಮಾಡಿದ್ದಾರೆ. ಈಗ ಕೆಲವರು ಇಲ್ಲ, ದೇಹವನ್ನು ಬಿಟ್ಟಿದ್ದಾರೆ. ಎನಿವೆ, ಆಗ ಹಾಡಿಸಿದ ಹಾಡು ಈಗಲೂ ನೆನಪಿಗೆ ಬಂತು ನೋಡಿ. ಓಕೆ, ಇಲ್ಲಿ ಮಾರ್ತ ಮತ್ತು ಮರಿಯ ಇವರ 2 ಇನ್ಸಿಡೆಂಟನ್ನು ನಾವು ನೋಡ್ತೇವೆ. ಮಾರ್ತಳು ಬರ್ತಾಳೆ, ಹೇಳ್ತಾಳೆ, ಹೋಗ್ತಾಳೆ. ಅವಳ ಟೆನ್ಷನನ್ನು ಯೇಸುವಿನ ಮೇಲೆ ಆಗ್ತಾಳೆ. ನಿನಗೆ ಒಂದು ಅವಳಿಗೆ ಹೇಳಲಿಕ್ಕೆ ಆಗುವುದಿಲ್ಲ, ನಾನಿಲ್ಲಿ ಒಬ್ಬಳೇ ಕಷ್ಟಪಡ್ತೇನೆ ಅಂತ. ಇಮ್ಮಿಡಿಯೇಟ್ಲಿ ಯೇಸು ಮಾತು ಹೇಳ್ತಾನೆ. ಅದನ್ನು ಓದುವ, ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ನಾನು ಓದ್ತೇನೆ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನದಿಂದ ಓದ್ತಾನೆ. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ಯೇಸುವಿನ ಹತ್ರ ಹೇಳ್ತಾಳೆ, ನಿನಗೆ ಚಿಂತೆ ಆಗಲುವುದಿಲ್ವಾ? ನನಗೆ ನೆರವೇರಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾಡ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಎಂಬುದಾಗಿ ಹೇಳಿದ್ದಾನೆ. ಯೇಸು ಹಾಗೆ ಹೇಳಿಲ್ಲ. ನಾನು ನಿಮಗೆ ಇಂಗ್ಲೀಷ್ ಬೈಬಲ್ನಲ್ಲಿ, ನನ್ನ ಹತ್ರ ಇದರಲ್ಲಿ ಕೂಡ ಇದೆ ಇಂಗ್ಲೀಷ್ ಬೈಬಲ್ನಲ್ಲಿ, ಲೂಕ 10ನೇ ಅಧ್ಯಾಯ ಇಲ್ಲಿ ಅದು 41ನೇ ವಚನ, ಯೇಸು ಮಾತಾಡುವಂಥದ್ದು. ಮಾರ್ತಾ, ಯು ಆರ್ ವರೀಡ್ ಆ್ಯಂಡ್ ಟ್ರಬಲ್ಡ್ ಅಬೌಟ್ ಮೆನಿ ಥಿಂಗ್ಸ್, ಬಟ್
ಒನ್ ಥಿಂಗ್ ಈಸ್ ನೆಸಸರಿ, ಒಂದೇ ಒಂದು ಅಗತ್ಯವಿರುವಂಥದ್ದು ಅಂತ ಬರೆದಿದ್ದಾರೆ. ಒನ್ ಥಿಂಗ್ ಈಸ್ ನೆಸಸರಿ, ಮೆನಿ ಥಿಂಗ್ಸ್ ಅಂತ ಬರೆಯಲಿಲ್ಲ. ಕನ್ನಡದಲ್ಲಿ ಹಾಗೆ ಬರೆದಿದ್ದಾರೆ, ಮಿಸ್ಟೇಕ್ ಮಾಡಿದ್ದಾರೆ. ಬಟ್ ಇಲ್ಲಿ ಒನ್ ಥಿಂಗ್ ಈಸ್ ನೆಸಸರಿ ಆ್ಯಂಡ್ ಮೇರಿ ಹ್ಯಾಸ್ ಚೋಸನ್ ದ ಗುಡ್ ಪಾರ್ಟ್ ವಿಚ್ ವಿಲ್ ನಾಟ್ ಬಿ ಟೇಕನ್ ಅವೇ ಫ್ರಮ್ ಹರ್. ಮಾರ್ತಾ, ನೀನು ಅನೇಕ ವಿಷಯದಲ್ಲಿ ಗಲಿಬಿಲಿಯಲ್ಲಿ ಸಿಕ್ಕಿಕೊಂಡಿದ್ದಿ, ಬಟ್ ಬೇಕಾಗಿರುವಂಥದ್ದು ಒಂದೇ. ಯಾವುದು? ಅದು ಮರಿಯಳು ಆ ಒಂದು ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಅದು ಬಹಳ ಉತ್ತಮವಾದದ್ದು. ಯಾವುದು? ಯೇಸುವಿನ ಬಾಯಿಂದ ಹೊರಡುವಂಥ ಮಾತುಗಳನ್ನು ಮರಿಯಳು ಕೂತು ಕೇಳ್ತಾ ಇದ್ದಾಳೆ. ಯೇಸು ನೇರ ಮಾತಾಡ್ತಾ ಇದ್ದಾನೆ ಮರಿಯಳ ಹತ್ರ, ನೇರ ಮಾತಾಡ್ತಾ ಇದ್ದಾನೆ. ಅವರು ಮಾತಾಡ್ತಾ ಇದ್ದಾರೆ, ಮರಿಯಳು ಕೇಳ್ತಾ ಇದ್ದಾಳೆ. ಕಟ್ಟಿಗೆಯಲ್ಲಿ ಬೆಂಕಿ ಮಾಡ್ತಾ ಇದ್ದಾರೆ ಮತ್ತು ಐಟಮ್ ಮಾಡ್ತಾ ಇದ್ದಾರೆ. ಅದರ ಗಡಿಬಿಡಿಯಲ್ಲಿ ಯೇಸು ಮಾತನಾಡುವಂಥ ಮಾತು ಆಕೆಗೆ ಒಂದು ಕೇಳಿಸ್ಲಿಕ್ಕಿರ್ಲಿಕ್ಕಿಲ್ಲ. ಬಟ್ ಮರಿಯ ಕರ್ತನಾದ ಯೇಸುವಿನ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟು ಕೂತು ಕೇಳಿದಕ್ಕೆ ಯೇಸುವೆ ಸರ್ಟಿಫಿಕೇಟ್ ಕೊಡ್ತಾನೆ. ಬೇಕಾದದ್ದು ಇದು ಒಂದೇ, ಅದನ್ನು ಆಕೆಯಿಂದ ಯಾರಿಗೆ ಕಸಿದುಕೊಳ್ಳಿಕ್ಕೆ ಆಗುವುದಿಲ್ಲ. ನನ್ನ ಪ್ರಿಯ ದೇವ ಜನರೇ, ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟು ಅದು ನಿಜವಾಗಿ ದೇವರ ವಾಕ್ಯ ಎಂಬುದಾಗಿ ದೇವರ ವಾಕ್ಯದ ಮೇಲೆ ಭರವಸವಿಟ್ಟು ಅದಕ್ಕೆ ಪ್ರಥಮ ಸ್ಥಾನ ಕೊಟ್ಟು ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡರವಾಗಿ ನಿಂತರೆ ಎಂದಿಗೂ ಯಾರು ಕೂಡ ನಮ್ಮನ್ನು ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ. ಇಲ್ಲದಿದ್ದರೆ ನಾವು ಮೋಸ ಹೋಗ್ತೇವೆ, ಪ್ರವಾದನೆಗಳಾಗಿ ನಿಂತು ಹೋಗಬಹುದು. ಆದರೆ ದೇವರ ವಾಕ್ಯ ಶಾಶ್ವತವಾಗಿ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಇದು ವಾಕ್ಯ ಬರೆದದ್ದು. ದೇವರ ವಾಕ್ಯ ಎಂದಿಗೂ ಕದಲುವುದಿಲ್ಲ, ದೇವರ ವಾಕ್ಯ ಎಂದಿಗೂ ಬಿದ್ದು ಹೋಗುವುದಿಲ್ಲ. ದೇವರ ವಾಕ್ಯ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಅದಕ್ಕೆ ಅನೇಕ ಸಂಗತಿಗಳು ಉಂಟು. ಲಾಜರನ ಸಮಾಧಿಯ ಬಳಿಯಲ್ಲಿ ಬಂದು ಲಾಜರನ್ನೇ ಕಮ್ ಫೋರ್ತ್ ವಾಕ್ಯ ಮಾತಾಡಿದ. ಬಾ ಹೊರಗೆ. ಯೇಸುವಿನ ಬಾಯಿಂದ ಒಂದು ಮಾತು ಹೊರಟಿತು, ಆ ಮಾತಿನಲ್ಲಿ ಜೀವ ಹೊರಟಿತು, ಆ ಮಾತಿನ ಮೂಲಕ ಪವಿತ್ರಾತ್ಮನ ಶಕ್ತಿ ಹೊರಟಿತು. ತತ್ಸತ್ತಂತ ಲಾಜರ ಎದ್ದು ನಿಂತ. ದ್ಯಾಟ್ ಈಸ್ ದ ಪವರ್ ಆಫ್ ವರ್ಡ್ ಆಫ್ ಕ್ರೈಸ್ಟ್. ಹಾಗಾಗಿ ಇವತ್ತು ಯೇಸು ಯಾವ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನ ಅದೇ ವಾಕ್ಯವನ್ನು ನಾವು ಮಾತನಾಡುವಾಗ ಯಾರ್ಯಾರಿಗೆ ಜೀವ ಇರಬೇಕು, ಯಾರ್ಯಾರು ಬದಲಾಗಬೇಕು, ಏನೆಲ್ಲ ನೆರವೇರಬೇಕು, ಅದೆಲ್ಲ 100% ನೆರವೇರ್ತದೆ. ಅದಕ್ಕೆ ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಓದಿರಿ, ದೇವರ ವಾಕ್ಯದ ರೈಟ್ ಸಂದೇಶವನ್ನು ಕೇಳಿ ಅದಕ್ಕೆ ಪ್ರಥಮ ಸ್ಥಾನ ಕೊಡಿ. ನಾವು ಬೋಧಿಸುತ್ತ ನಾವು ವಾಕ್ಯವನ್ನು ಹೇಳಿ ನಂಬರ್ ಹೇಳಿ ನಾವು ಮಾತಾಡ್ತೇವೆ. ಅದನ್ನು ನೀವು ಸತ್ಯವೇದದಲ್ಲಿ ನೋಡಿ ಮತ್ತು ರಿಪೀಟ್ ಕೇಳ್ತಾ ಇರಿ. ನಿಮಗೆ ಅದು ಅರ್ಥ ಆಗ್ತದೆ, ನಿಮ್ಮ ಜೀವಿತ ಬದಲಾಗ್ತದೆ, ನಿಮಗೆ ಧೈರ್ಯ ಉಂಟಾಗುತ್ತದೆ, ನೀವು ಬೋಲ್ಡ್ನೆಸ್ನಲ್ಲಿ ನಡೆಯುತ್ತೀರಿ, ಯಾವುದಕ್ಕೂ ಭಯಪಡುವುದಿಲ್ಲ. ಭೂಲೋಕದಲ್ಲಿ ಭೂಮಿ ಆಕಾಶಗಳು ಅಳಿದು ಹೋದರೂ ಹೋಗಬಹುದು, ಆದರೆ ದೇವರ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ, ಶಾಶ್ವತವಾಗಿದೆ. ಭೂಮಿ ಆಕಾಶಗಳು ಅಳಿದು ಹೋದರೂ ಹೋಗಬಹುದು, ಆದರೆ ದೇವರ ವಾಕ್ಯ ಎಂದಿಗೂ ಅಳಿದು ಹೋಗುವುದಿಲ್ಲ. ಅದು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂಥ ದೇವರ ಮಾತು. ಬಂಡೆಯ ನೋಡುವ ಚಮಟಿಗೂ ಬೆಂಕಿಗೂ ಸಮಾನವಾದ ಮಾತು. ಅದನ್ನು ನಾವು ಮಾತನಾಡುವಾಗ ಜೀವ ಎಲ್ಲಿ ಬೇಕು ಅಲ್ಲಿ ಜೀವ ಉಂಟಾಗ್ತದೆ. ಹಾಗಾಗಿ ಪ್ರಿಯರೇ, ಇನ್ನೂ ಸಹ ತುಂಬ ಇದೆ ಮಾತಾಡಲಿಕ್ಕೆ, ಬಟ್ ಇನ್ನು ಮುಂದೆ ಇರುವಂಥದ್ದು ಭಾಳ ಸುಂದರವಾದ ಮಾತುಗಳು. ಅದಕ್ಕಾಗಿ ನೀವು ಕೇಳಿ, ಯೂಟ್ಯೂಬ್ನಲ್ಲಿ ಬರುವಂಥದ್ದು ನೋಡಿ, ಟಿ ವಿಯಲ್ಲಿ ನೋಡ್ತೀರಿ, ಯೂಟ್ಯೂಬ್ನಲ್ಲಿ ಯಾರು ನೋಡ್ತಾ ಇದ್ದೀರಾ ನೋಡಿ, ಮತ್ತು ಅನೇಕರಿಗೆ ಇದನ್ನು ಸ್ಪ್ರೆಡ್ ಮಾಡಿ. ಇದು ದೇವರ ವಾಕ್ಯ, ಇದು ಎಲ್ಲರಿಗೆ ಹೋಗಲಿ, ಎಲ್ಲರೂ ಕೇಳಿ. ನೆಕ್ಸ್ಟ್ ಮಾತನಾಡುವಂಥದ್ದು, ಅದರ ಮೊದಲಿರುವಂಥದ್ದು ಅನೇಕ ಸಂಗತಿಗಳನ್ನು ಮಾತಾಡಿದ್ದೇನೆ, ಅದೆಲ್ಲ ಹೋಗಲಿ, ಜನರು ಕೇಳಲಿ, ಬಲ ಹೊಂದಲಿ, ದೇವರಲ್ಲಿ ಇನ್ನೂ ಕೂಡ ಆಸಕ್ತರಾಗಿ ಜೀವಿಸಲಿ, ಸತ್ಯದಲ್ಲಿ ಜೀವಿಸಲಿ. ದೇವರ ವಾಕ್ಯ ಸತ್ಯವಾಗಿದೆ, ನನ್ನ ವಾಕ್ಯವೇ ಸತ್ಯವೆಂಬುದಾಗಿ 17ನೇ ಅಧ್ಯಾಯ 17ನೇ ವಚನ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಸಮಯ ಆಯಿತು, ನಾನು ನಿಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಂದೆಯಾದ ದೇವರೇ, ನಿನ್ನ ವಾಕ್ಯದ ಪ್ರಾಮುಖ್ಯತೆ, ನಿನ್ನ ವಾಕ್ಯದಲ್ಲಿ ಏನು ಸಾಮರ್ಥ್ಯ ಇದೆ, ನಿನ್ನ ವಾಕ್ಯದಲ್ಲಿ ಏನು ಉದ್ದೇಶ, ಯಾವ ಉದ್ದೇಶಕ್ಕಾಗಿ ನೀನು ನಿನ್ನ ವಾಕ್ಯವನ್ನು ಜನರಿಗೆ ಕೊಟ್ಟಿದ್ದೆ ಎಂಬ ಈ ಸತ್ಯ ಮಾತನ್ನು ನಾನು ಮಾತನಾಡಿದ್ದೇನೆ.
ಹಾಗಾಗಿ ವಾಕ್ಯವನ್ನು ಕೇಳುತ್ತಿರುವಂಥವರು, ಇದುವರೆಗೆ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟವರಿಗಾಗಿ ಸ್ತೋತ್ರ. ಒಂದು ವೇಳೆ ಕೊಡದಿರುವಂಥವ್ರು, ಇಂದಿನಿಂದ ನಿನ್ನ ವಾಕ್ಯಕ್ಕೆ ಪ್ರಥಮ ಸ್ಥಾನ, ನಿನ್ನ ವಾಕ್ಯಕ್ಕೆ ಪ್ರಾಮುಖ್ಯತೆ, ಅದಕ್ಕೆ ಕೊಡಬೇಕಾದ ಪ್ರಾಧಾನ್ಯತೆಯನ್ನು ಪ್ರತಿಯೊಬ್ಬರು ಕೊಡಲಿ. ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿ, ಅದು ಮೇಲಾಗಿರ್ಬೋದು ಕೇಡಾಗಿರ್ಬೋದು, ಎಲ್ಲ ಭಾಗದಲ್ಲಿ ನಿನ್ನ ವಾಕ್ಯವನ್ನೇ ಮಾತನಾಡಲಿ, ಘೋಷಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್.